ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ಲಾಗ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ವೀಡಿಯೋಸ್ ನೋಡೋರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ತೋಟಕ್ಕೆ ಬಂದ್ವಿ. ಇದು ನಮ್ಮ ಬಣವೆ ಒಟ್ಟಿರೋದು, ಅಂದರೆ ಒಟ್ಟಿಲ್ಲ, ಹಾಗೆ ಪೆಂಡೆನೇ ಇಟ್ಟಿದ್ದಾರೆ. ಅವತ್ತು ಲಾಸ್ಟ್ ಲಾಗಲ್ಲಿ ತೋರಿಸಿದ್ನಲ್ವ, ನಮ್ಮ ಮನೆಯವರು ಅಲ್ಲಿ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಪೈಪ್ನ ಏನೋ ತರೋದಕ್ಕೆ ಹೋಗಿದ್ದಾರೆ. ಈ ಬೇಸಿಗೆಯಲ್ಲಿ ತೋಟಕ್ಕೆ ನೀರು ಕಟ್ತಾನೆ ಇರಬೇಕು, ಯಾಕೆಂದರೆ ಭೂಮಿ ಒಣಗ್ತಾ ಇರುತ್ತೆ. ಹಾಗೆ ಕಾಯಿಗಳು ಚೆನ್ನಾಗಿ ಫಸಲಾಗಬೇಕು ಅಂದರೆ ನೀರು ಕೂಡ ಚೆನ್ನಾಗಿ ಕಟ್ಟಬೇಕು. ನಮ್ಮ ಮನೆಯವರು ಶ್ರಮ ನೋಡಿ, ದೊಡ್ಡ ಪೈಪ್ ಎತ್ತುತ್ತಾ ಇದ್ದಾರೆ. ಈಗ 4 ಸಸಿಗೆ ಹೋಗ್ತಾವಲ್ಲ, ಒಂದು ಜಟ್ಟು ಹಾಕಿದರೆ ಯಾವ್ದು ದೊಡ್ಡ ಜಟ್ಟು ಹಾಕ್ತೀರಾ? ತಂದನ ಪೈಪಗಳನ್ನು ಹಾಗೇ ಸ್ವಲ್ಪ ಅವರೆಕಾಯಿ ಕುಯ್ಕೊಂಬರ್ಬೇಕಾಗಿತ್ತು. ಹಂಗಾಗಿ ಅವರೆಕಾಯಿ ಕುಯ್ಕೊಂಬರೋಣ ಅಂಥೇಳಿ ಹಾಗೇ ಚೀಲ ಕೂಡ ತೊಗೊಂಬಂದಿದ್ದೀವಿ. ಇವಾಗ ಜೋಡಿಸ್ಬಿಟ್ಟು ಹೋಗಬೇಕು. ಸಿಕ್ಕಾಪಟ್ಟೆ ಕೆಲಸಗಳು ಇರ್ತವೆ, ಬಟ್ ಏನು ಮಾಡೋದು, ದಿನ ಮಾಡಿ ಸುಸ್ತಾಗಿ ಒಂದೊಂದು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಯಾಕ್ರಿ? ಇವಾಗ ಜಟ್ಟು ಹಾಕ್ಬೇಕಲ್ಲ, ಹಂಗಾಗಿ ನಮ್ಮ ಮನೆಯವ್ರಿಗೆ ನಾನು ಜಟ್ಟು ತಗೊಂಡೋಗಿ ಕೊಡ್ತಾಯಿದ್ದೀನಿ. ಇನ್ನು ಇವನ್ನ ಸಣ್ಣ ಜಟ್ಟನ್ನ 3 ಹಾಕ್ಬಿಟ್ಟು ದೊಡ್ಡದೊಂದು ಹಾಕಿದರೆ ಸರಿಯಾಗುತ್ತೆ ಅಂತೇಳಿ ನಮ್ಮ ಮನೆಯವರು ನೋಡಿ. ನಮ್ಮ ಮನೆಯವರು ಕೂಡ ಅಲ್ಲಿದ್ದಾರೆ. ನೀವು ರೈತರಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ರೇಷ್ಮೆ ಬೆಳೆಗಾರರು ಯಾರ್ಯಾರು ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಯಾವ ತಳಿ ಬೆಳೆಯೋದು, ಹಾಗೆ ಯಾವ ಥರ ಇಳುವರಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೂ ತಿಳಿಸಿ. ನಾವು ರೇಷ್ಮೆ ಬೆಳೀತಾ ಇರೋದು. ಇನ್ನೊಂದು ಈ ಕಡೆ ಗಿಡನಾ ಏನು ಪೈಪ್ ರಿಪೇರಿ ಮಾಡ್ಬೇಕಾ? ಏನಾಗೈತೆ ಅಂತ? ಹಾಂ, ಹಂಗ ನೋಡೋಣ. ಐ ವಿಲ್ ಟ್ರೈ. ನಾವು ನಮ್ಮ ಪ್ರಯತ್ನವನ್ನು ಎಂದಿಗೂ ಬಿಡುವುದಿಲ್ಲ, ಸರಿನಾ? ಫಲ ಅಂತಾರಲ್ಲ ಹಂಗೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತನಾ? ಸರಿನಾ ಹೇಳಿದ್ದು? ನಂಗೆ ಗೊತ್ತಿಲ್ಲ. ಪ್ರಯತ್ನ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗುತ್ತೆ ಅಂತನಾ? ನನಗೂ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಪೈಪ್ನಾ ಬಿಚ್ಚಲ್ಲ ತಾನೆ, ಲಾಕ್ ಹಾಕಿಯಲ್ಲ ಅದಕ್ಕೆ. ಬೀಳ್ಸಲ್ಲ ಬಿಡು, ನನ್ನ ಜಟ್ಟೇನು. ಇವಾಗ 2 ಗಂಟೆ ಕರೆಂಟ್ ಬರುತ್ತೆ. ಇವಾಗ ಯಾವ ಥರ ನೀರು ಟಕ್ 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 ಅನ್ನುತ್ತೆ. ಇಲ್ಲಿ ನೋಡಿ, ಟಕ್ 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 ಟಕ್. ಇವಾಗ ಇಲ್ಲಿ ದೊಡ್ಡ ಜಟ್ಟು ಜೋಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ದಾರೆ.
ಹಾಗೆ ಪೈಪ್ಲೈನ್ ಇಲ್ಲೂ ಅಷ್ಟೇ ಎರಡೆರಡು ಪಟ್ಟಿಗೆ ಬಿಟ್ಟರೆ ಬೇಗ ಆಗುತ್ತೆ ಅಂತೇಳಿ. ಅಲ್ಲಿ ಒಂದು ಜಟ್ಟು, ಇಲ್ಲಿ 3 ಹಸಗಳು, ಇಲ್ಲಿ ಒಂದು ಹಸ, ಅಲ್ಲಿ 3 ಜಟ್ಟು. ಈಗ ಆಲ್ರೆಡಿ ನಾನು ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು. 5:15ಗೆ ಬಂದೆ. ಏನಕ್ಕೆ ಅಂತಂದರೆ ಹೊಲದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರಲಿಲ್ಲ. ನಾನು ಇವತ್ತು ಮಾಡಬೇಕಾಗಿದ್ದು ಅಂದರೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಅವರೆಕಾಯಿ ಕುಯ್ಕೊಂಬರ್ಬೇಕಾಯಿತು. ಅವರೆಕಾಯಿ ಕುಯ್ಕೊಂಡು ಹಾಗೆ ತೋಟದ ಹತ್ರನೇ ಹೋದ್ವಿ. ತೋಟದ ಹತ್ರ ಹೋದಾಗ ಅಲ್ಲಿ ನಮ್ಮ ಮನೆಯವರು ನೀರು ಕುಡಿಸ್ಬೇಕು ಹಸುಗಳಿಗೆ ಅಂತ ಹೇಳಿದರು. ಹಸುಗಳಿಗೂ ಕೂಡ ನೀರು ಕುಡಿಸಿ ಹುಲ್ಲು ಹಾಕಿದ್ರು. ಮತ್ತು ಇನ್ನೊಬ್ಬರು ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋದರು. ನಾನು ಹಾಗೆ ಕಡ್ಡಿ ಜಿಗಿಯೋಣ ಅಂದರೆ ಸಗಣಿ ಗುಡಿಸೋದಕ್ಕೆ ಪೊರ್ಕೆ ಇರಲಿಲ್ಲ. ಹಂಗಾಗಿ ಕಡ್ಡಿನ ಜಿಗಿದ್ಬಿಟ್ಟು ಅದನ್ನಲ್ಲೇ ಜಾಸ್ತಿ ಜಿಗಿಯೋಕ್ಕಾಗಲಿಲ್ಲ. ಅದು ಜಾಸ್ತಿ ಹೊತ್ತು ಹಿಡಿಯುತ್ತೆ ಟೈಮು. ಹಂಗಾಗಿ ಸ್ವಲ್ಪ 5:30 ತನಕ ಮಾಡಿಬಿಟ್ಟು ಬಂದು ಕಸ ಎಲ್ಲ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಹಾಗೆ ಮತ್ತು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ನನ್ನ ಮಗಳಿಗೆ ಹಾಲು ಕುಡಿಸಿ ಇವಾಗ ನಾನು ಹಾಲು ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೆ. ಓಕೆ, ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.